ದಾವಣಗೆರೆ ದಕ್ಷಿಣ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ನೋ ಗೋ ಬ್ಯಾಕ್ ಕಾಂಗ್ರೆಸ್ ಈಗ ವೆಲ್ಕಮ್ ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಒಂದೇ ವೇದಿಕೆಗೆ ಸಮರ್ಥ ಸಾದಿಕ್ ಪೈಲ್ವಾನ್ ಇರುವಂತದ್ದು. ಇನ್ನು ಕೆಲವೇ ಕ್ಷಣಕ್ಕೆ ಸಾದಿಕ್ ಮನೆಗೆ ಕಾಂಗ್ರೆಸ್ ದಂಡು ದೌಡಾಯಿಸಲಿದೆ. ಮತ್ತೆ ಒಂದಾಗಲಿದ್ದಾರೆ ಸಮರ್ಥ ಸಾದಿಕ್. ದಾವಣಗೆರೆ ದಕ್ಷಿಣದಲ್ಲಿ ಇದೀಗ ಬಿಗ್ ಟ್ವಿಸ್ಟ್. ಕಾಂಗ್ರೆಸ್ ಬೆನ್ನಿಗೆ ನಿಂತಹ ಮುಸ್ಲಿಮರು ಎಲ್ಲ ಒಂದ್ ಕಡೆ ಸಪೋರ್ಟ್ ಸಿಗೋದಿಲ್ವೇನೋ, ಬದಲಾವಣೆಗಳಾಗುತ್ತೇನೋ ಅನ್ನುವಂತಹ ಗೊಂದಲಗಳಿತ್ತು. ಆದ್ರೆ ಎಲ್ಲದಕ್ಕೂ ಇದೀಗ ತೆರೆ ಬಿದ್ದಿದೆ. ದಾವಣಗೆರೆ ದಕ್ಷಿಣ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸುವಂತಹ ಬೆಳವಣಿಗೆ. ನೋ ಗೋ ಬ್ಯಾಕ್ ಕಾಂಗ್ರೆಸ್ ಈಗ ವೆಲ್ಕಮ್ ಕಾಂಗ್ರೆಸ್ ಆಗ್ತಾ ಇದೆ. ಒಂದೇ ವೇದಿಕೆಗೆ ಸಮರ್ಥ ಹಾಗೆ ಸಾದಿಕ್ ಪೈಲ್ವಾನ್ ಇರುವಂತದ್ದು. ಇನ್ನು ಕೆಲವೇ ಕ್ಷಣದಲ್ಲಿ ಸಾದಿಕ್ ಮನೆಗೆ ಕಾಂಗ್ರೆಸ್ ದಂಡು ದೌಡಾಯಿಸಲಿದೆ. ಈಗ ಮತ್ತೆ ಒಂದಾಗಲಿದ್ದಾರೆ ಮಲ್ಲಿಕಾರ್ಜುನ್ ಹಾಗೆ ಸಾದಿಕ್ ಪೈಲ್ವಾನ್. ಅಧಿಕೃತವಾಗಿ ಮತ್ತೆ ಕಾಂಗ್ರೆಸ್ ಮನೆಗೆ ಸಾದಿಕ್ ಪೈಲ್ವಾನ್ ಹೋಗ್ತಾ ಇರುವಂತದ್ದು. ಫೈನಲಿ ಸಚಿವ ಭೈರತಿ ಸುರೇಶ್, ಶಾಸಕ ರಿಜ್ವಾನ್ ಸಲೀಂ ಸಾರಥ್ಯದಲ್ಲಿ ನಡೆಯಲಿದೆ. ಶಾಮನೂರು ಕುಟುಂಬದ ಬೆನ್ನಿಗೆ ನಿಲ್ಲಿರುವಂತಹ ಮುಸ್ಲಿಮರು ಈ ಹಿಂದೆ ಕೂಡ ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು. ಸಾದಿಕ್ ಪೈಲ್ವಾನ್ ಕೂಡ ಬರೋಬ್ಬರಿ 40 ವರ್ಷದಿಂದ ಪಕ್ಷಕ್ಕಾಗಿ ಶ್ರಮ ವಹಿಸಿ ನಿಷ್ಠೆಯಿಂದ ದುಡಿದಿದ್ರು. ಇದೀಗ ಎಲ್ಲೋ ಒಂದ್ ಕಡೆ ಅವರ ಸಪೋರ್ಟ್ ಸಿಗೋದಿಲ್ವೇನೋ, ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತಾರೆ, ಕಾಂಗ್ರೆಸ್ ಮಕಾಡೆ ಬಲಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆ ವಲಯದಲ್ಲಿ. ಬಟ್ ಇದೀಗ ಎಲ್ಲವೂ ಕೂಡ ಬದಲಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ದಾರೆ ಮುಸ್ಲಿಮರು. ಸಮರ್ಥ ಶಾಮನೂರಿಗೆ ಸಪೋರ್ಟ್ ಮಾಡಲಿದ್ದಾರೆ ಮುಸ್ಲಿಮರು. ಮೊನ್ನೆ ನಾಮಿನೇಷನ್ ವಾಪಸಾತಿ ದಿನ ನಡೆದಿತ್ತು. ಬಹುದೊಡ್ಡ ಹೈ ಡ್ರಾಮವೇ. ಆದರೆ ಬದಲಾದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ ಮುಸ್ಲಿಮರು. ಇದೀಗ ಎಲ್ಲೋ ಒಂದ್ ಕಡೆ ಬದಲಾವಣೆಗಳ ಲಕ್ಷಣಗಳು ಕಾಣ ಬರ್ತಾ ಇತ್ತು. ಆ ಸಾದಿಕ್ ಬಂಡಾಯ ಎದ್ದಿದ್ರು, ಶಮನ ಮಾಡೋದು ಅಸಾಧ್ಯ ಅನ್ನುವಂತಹ ಪರಿಸ್ಥಿತಿಯನ್ನ ಹೋಗಿ ತಲುಪಿತ್ತು. ಬಿಕಾಸ್ 4 ಬಾರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಟಿಕೆಟ್ ಯಾವಾಗ ಸಿಗಲಿಲ್ಲ, ಬೇಸರವನ್ನ ಹೊರಹಾಕ್ತಾ ಕೊನೆಗೆ ಸಭೆಯನ್ನ ಮಾಡಿ, ಚರ್ಚೆಯನ್ನ ಮಾಡಿ, ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಏನೇ ಮಾಡಿದ್ರು ಕೂಡ ವ್ಯರ್ಥ ಆಯ್ತು ಎಲ್ಲವೂ ಕೂಡ. ಸೊ ಆಗ ಪಕ್ಷೇತರವಾಗಿ ಆವಾಗ ಸಾದಿಕ್ ಅವರು ನಿಂತರು. ಎಲ್ಲ ಕೂಡ ಒಂದು ರೀತಿಯಾಗಿ ಭಯ ಹುಟ್ಕೋತು ಕಂಪ್ಲೀಟ್ ಆಗಿ. ಸೊ ಎಲ್ಲಿ ಬದಲಾವಣೆಗಳನ್ನ ಕಾಣುತ್ತೋ, ಕಾಂಗ್ರೆಸ್ ಮಕಾಡೆ ಮಲ್ಗೊತ್ತೋ, ಮುಗ್ದೇ ಹೋಯ್ತು ಕಾಂಗ್ರೆಸ್ನ ಒಂದು ಅವಧಿ ಅನ್ನುವಂತಹ ಮಾತುಗಳು ಯಾವಾಗ ಕೇಳಿ ಬರೋದಕ್ಕೆ ಆರಂಭ ಆಯಿತು. ಸೊ ಸಾದಿಕನ ಕೋಪವನ್ನ ಶಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಜಮೀರ್ ಕೈಯಲ್ಲಿ ಅಸಾಧ್ಯ ಆಯಿತು. ಜಮೀರ್, ನಾನು ಇದಕ್ಕೆ ತಲೆ ಹಾಕೋದಿಲ್ಲ, ದಾವಣಗೆರೆ ರಾಜಕೀಯ ನನಗೆ ಬೇಡವೇ ಬೇಡ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಿಂದೆ ಸರಿದ್ರು. ಫೈನಲಿ ರಿಜ್ವಾನ್ ಒಂದು ರೀತಿಯಾಗಿ ಪ್ಲಾನಿಂಗ್ಸ್ ಅನ್ನ ಮಾಡಿಬಿಟ್ಟು ಸ್ಟ್ರಾಟಜಿನ ಪ್ಲೇ ಮಾಡಿ ಒಂದು ರೀತಿಯಾಗಿ ಸಮಾಧಾನ ಮಾಡಿ ಇದೀಗ ಫೈನಲಿ ಸಾದಿಕ್ ಅವರು ಸಿಎಂ ಸಿದ್ದರಾಮಯ್ಯ, DCM ಅವ್ರನ್ನ ಭೇಟಿ ಮಾಡಿ ಸಂಧಾನ ಸಭೆಯನ್ನ ಮಾಡಿದ್ರು. ಕೊನೆಗೆ ಎಲ್ಲವೂ ಕೂಡ ಸರಿಯಾಗಿ ಇದೀಗ ಸಮರ್ಥ್ಗೆ ಸಾದಿಕ್ ಅವರ ಬೆಂಬಲ ಸಿಗ್ತಾ ಇರುವಂಥದ್ದು. ಈಗ ದಾವಣಗೆರೆ ದಕ್ಷಿಣದಲ್ಲಿ ಬಿಗ್ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಬೆನ್ನಿಗೆ ಕಂಪ್ಲೀಟ್ ಆದಂತಹ ಮುಸ್ಲಿಮರು ನಿಂತಿದ್ದಾರೆ. ಎಲ್ಲೋ ಒಂದು ಕಡೆ ಬರೋಬ್ಬರಿ 85,000 ವೋಟ್ಗಳು ಯಾವುದೂ ಕೂಡ ಬೀಳೋದಿಲ್ಲ ಸಮರ್ಥ್ಗೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸಾದಿಕ್ ಯಾವುದೇ ಕಾರಣಕ್ಕೂ ನಾನು ಪಕ್ಷೇತರವಾಗಿ ನಿಲ್ತೀನಿ, ಏನು ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ, ಆ ಅವಧಿ ಕೂಡ ಮುಕ್ತಾಯ ಆದಾಗ ಎಲ್ಲ ಬದಲಾವಣೆಗಳ ಲಕ್ಷಣಗಳು ಕೂಡ ಕಂಡು ಬರ್ತಾ ಇತ್ತು. ಬಟ್ ಫೈನಲಿ ಎಲ್ಲವೂ ಕೂಡ ಬದಲಾಗಿರುವಂಥದ್ದು. ಸೊ ಈ ರಾಜಕೀಯ ಅನ್ನೋದೇ ಹೀಗೆ ನೋಡಿ, ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಬದಲಾಗತ್ತೆ ಅಂತ ಹೇಳ್ಬಿಟ್ಟು ಊಹಿಸೋದಕ್ಕೂ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಬಟ್ ಎಲ್ಲೋ ಒಂದ್ ಕಡೆ ಫೋರ್ಸ್ಫುಲಿ ಏನಾದರೂ ಹೇಳಿಕೆನ ಕೊಟ್ರ, ಒತ್ತಡ ಇದ್ದಿದ್ರಿಂದ ಸಾದಿಕ್ ಮನಸ್ಥಿತಿಯನ್ನ ಬದಲಾಯಿಸಿದ್ರ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಗೊತ್ತಿಲ್ಲ ಏನೆಲ್ಲ ಮಾತುಕತೆ ಚರ್ಚೆಗಳಾಗಿದೆ ಅನ್ನುವಂಥದ್ದು. ಸೊ ಫೈನಲ್ ಆಗಿ ತನ್ನ ಸಪೋರ್ಟ್ ಸಮರ್ಥ್ಗೆ ಇರುತ್ತೆ, ಬೆನ್ನಿಗೆ ನಿಲ್ತೀನಿ. ಇಷ್ಟು ದಿನ ಹೇಗೆ ನಾನು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ವಿ, ತಮ್ಮ ಎಲ್ಲಾ ಮತಗಳು ಕೂಡ ಅವ್ರಿಗೆ ಬೀಳ್ತಾ ಇತ್ತು, ಹಾಗೆ ಈ ಬಾರಿಯೂ ಕೂಡ ಆಗತ್ತೆ ಅನ್ನುವಂತಹ ಭರವಸೆಯನ್ನ ಸಾದಿಕ್ ಪೈಲ್ವಾನ್ ಅವರು ಫೈನಲ್ ಆಗಿ ಕೊಟ್ಟಿರುವಂಥದ್ದು. ಸೊ ಕಾದು ನೋಡಬೇಕು ಏನಾಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಒಂದ್ ಕಡೆ ಟಿಕೆಟ್ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಹೇಳಿದ್ರು 40,000 40ರಿಂದ 50,000 ಮತಗಳ ಅಂತರದಲ್ಲಿ ನಾವು ಸೋಲಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮರಿಗೆ ಟಿಕೆಟ್ನ ಕೊಡದೇ ಹೋದಂತಹ ಸಂದರ್ಭದಲ್ಲಿ ಹೇಳಿರುವಂತಹ ಮಾತುಗಳು. ಬಟ್ ಫೈನಲಿ ಇದೀಗ ಸಮರ್ಥ್ಗೆ ಸಾದಿಕ್ ಸಪೋರ್ಟ್ ಸಿಗ್ತಾ ಇದೆ.
ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ, ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.